ರಾಜಾತಿಥ್ಯ ಕೇಸ್ನಲ್ಲಿ ಇಬ್ಬರ ಅಧಿಕಾರಿಗಳ ತಲೆದಂಡ ಆಗಿದೆ. ಜೈಲಿನಲ್ಲಿ ರಾಜಾತಿಥ್ಯ ನೀಡಿದ ಅಧಿಕಾರಿಗಳಿಗೆ ಶಾಕ್ ನೀಡಲಾಗಿದೆ. ರಾಜಾತಿಥ್ಯ ಕೇಸ್ನಲ್ಲಿ ಇಬ್ಬರು ಅಧಿಕಾರಿಗಳ ತಲೆದಂಡ ಆಗಿದೆ. ಜೈಲಿನಲ್ಲಿ ರಾಜಾತಿಥ್ಯ ನೀಡಿದ ಅಧಿಕಾರಿಗಳಿಗೆ ಶಾಕ್ ನೀಡಲಾಗಿದೆ. ಜೈಲಿನ ಸೂಪರಿಂಟೆಂಡೆಂಟ್ ಮ್ಯಾಗೇರಿ ಅಮಾನತು ಮಾಡಲಾಗಿದೆ. ಸಹಾಯಕ ಅಧಿಕಾರಿ ಭಜಂತ್ರಿ ಸಸ್ಪೆಂಡ್ ಆಗಿದೆ. ಚೀಫ್ ಸೂಪರಿಂಟೆಂಡೆಂಟ್ ಸುರೇಶ್ ಸಹ ವರ್ಗಾವಣೆ ಆಗಿದೆ. ಗೃಹ ಸಚಿವ ಜಿ ಪರಮೇಶ್ವರ್ ಅವರಿಂದ ಅಧಿಕೃತ ಘೋಷಣೆಯನ್ನ ಮಾಡಲಾಗಿದೆ. ರಾಜಾತಿಥ್ಯ ಕೇಸ್ನಲ್ಲಿ ಇಬ್ಬರು ಅಧಿಕಾರಿಗಳ ತಲೆದಂಡ ಆಗಿದೆ. ಜೈಲಲ್ಲಿ ರಾಜಾತಿಥ್ಯ ನೀಡಿದ ಅಧಿಕಾರಿಗಳಿಗೆ ಈಗ ಶಾಕ್ ಅನ್ನ ನೀಡಲಾಗಿದೆ. ಇನ್ನು ಸಹಾಯಕ ಸೂಪರಿಂಟೆಂಡೆಂಟ್ ಭಜಂತ್ರಿ ಸಸ್ಪೆಂಡ್ ಆಗಿದೆ. ಜೊತೆಗೆ ಚೀಫ್ ಸೂಪರಿಂಟೆಂಡೆಂಟ್ ಆದಂತಹ ಸುರೇಶ್ ಸಹ ವರ್ಗಾವಣೆ ಆಗಿದ್ದಾರೆ. ಸದ್ಯಕ್ಕೆ ಗೃಹ ಸಚಿವರಾಗಿರುವಂತಹ ಜಿ ಪರಮೇಶ್ವರ್ ಅವರು ಅಧಿಕೃತವಾಗಿ ಈ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಈ ಒಂದು ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಅವರು ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಜೈಲಿನಲ್ಲಿ ಖೈದಿಗಳಿಗೆ ರಾಜಾತಿಥ್ಯವನ್ನ ನೀಡ್ತಾ ಇದ್ದೀರಾ, ಜೊತೆಗೆ ಉಗ್ರರಿಗೆ ರಾಜಾತಿಥ್ಯವನ್ನ ಒದಗಿಸ್ತಾ ಇದ್ದೀರಾ ಅಂತ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ಪ್ರೊಟೆಸ್ಟ್ಗೂ ಕೂಡ ಮುಂದಾಗಿದ್ರು. ಅದರ ಜೊತೆಗೆ ಜನಸಾಮಾನ್ಯರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಅದ್ಯಾವ ರೀತಿ ಜೈಲಿಗೆ ಮೊಬೈಲ್ ಹೋಗುತ್ತೆ, ಟಿವಿಯನ್ನ ಯಾವ ರೀತಿ ಕೊಡ್ತೀರಾ, ಅವ್ರಿಗೆ ಇಷ್ಟ ಬಂದಂತೆ ಪಾರ್ಟಿ ಮಾಡ್ಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ಯಾರು, ಇಲ್ಲಿ ಜೈಲ್ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಾ ಎಂಬ ಪ್ರಶ್ನೆಯನ್ನ ಸಾರ್ವಜನಿಕರು ಕೇಳ್ತಾ ಇದ್ರು. ಹಾಗಾಗಿ ಈ ಒಂದು ಪ್ರಕರಣವನ್ನ ಬಹಳ ಗಂಭೀರವಾಗಿ ನಾವು ತೆಗೆದುಕೊಂಡಿದ್ದೇವೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ರು. ಅದರ ಜೊತೆಗೆ ಗೃಹ ಸಚಿವರಾಗಿರುವಂತಹ ಜಿ ಪರಮೇಶ್ವರ್ ಅವರು ಹೇಳಿದ್ರು, ಈ ಒಂದು ವಿಚಾರವನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ. ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಕ್ರಮವನ್ನ ಜರುಗಿಸ್ತೀವಿ ಎಂಬ ಹೇಳಿಕೆಯನ್ನ ಕೊಟ್ಟಿದ್ರು. ಸಭೆ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಸದ್ಯಕ್ಕೆ ಈಗ ಸಸ್ಪೆಂಡ್ ಅನ್ನ ಮಾಡಲಾಗಿದೆ. ಇಬ್ಬರ ಅಧಿಕಾರಿಗಳ ತಲೆದಂಡ ಆಗಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕಂದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಲ್ಲಿ ಯಾರ ಮಿಸ್ಟೇಕ್ ಅಂತ. ಜೈಲ್ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳಲಾಗ್ತಿದೆ. ಯಾಕೆಂತಂದ್ರೆ ಜೈಲ್ ಅಧಿಕಾರಿಗಳು ಅಂತ ಇದ್ದ ಮೇಲೆ ಅವರು ಇದೆಲ್ಲವನ್ನು ಕೂಡ ನೋಡ್ಕೊಳ್ಬೇಕಾಗತ್ತೆ. ಏನ್ ಆಗ್ತಾ ಇದೆ ಜೈಲಿನಲ್ಲಿ ಅದೆಲ್ಲದರ ಬಗ್ಗೆ ಗಮನ ಇರಬೇಕಾಗತ್ತೆ. ಇಷ್ಟೊಂದು ನೆಗ್ಲೆಕ್ಟ್ ಅನ್ನ ಯಾಕೆ ಮಾಡಿದ್ರು ಅಂತ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಇನ್ನು ಸಾರ್ವಜನಿಕರು ಕೂಡ ಪ್ರಶ್ನೆಯನ್ನ ಮಾಡ್ತಾರೆ. NIA ಕೂಡ ಒಂದು ಪತ್ರವನ್ನ ಬರೆದಿತ್ತು. ಈ ರೀತಿಯಾಗಿ ಉಗ್ರನ ಕೈಗೆ ಮೊಬೈಲ್ ಹೋಗಿದೆ ಅಂತಂದ್ರೆ ಹೆಂಗ್ ಸಾಧ್ಯ ಅಂತ ಪ್ರಶ್ನೆಯನ್ನು ಕೂಡ ಮಾಡಿದ್ರು. ಜೊತೆಗೆ ಉಗ್ರನ ಕೈಲಿ ಮೊಬೈಲ್ ಕೊಟ್ರೆ ದೇಶ ವಿರೋಧಿ ಚಟುವಟಿಕೆಗಳಿಗೆ ನಾವೇ ಪ್ರೋತ್ಸಾಹ ಕೊಟ್ಟಂಗಾಗತ್ತೆ, ಅದು ಹೆಂಗ್ರಿ ಮೊಬೈಲ್ ಹೋಯ್ತು ಅಂತ ಪ್ರಶ್ನೆಯನ್ನ ಮಾಡುವ ಕೆಲಸವನ್ನ NIA ಕೂಡ ಮಾಡಿತ್ತು. ರಾಜಾತಿಥ್ಯ ಪ್ರಕರಣದ ತನಿಖೆಗೆ ಸಮಿತಿ ರಚನೆ. ಸಭೆಯ ಬಳಿಕ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವ್ಯವಹಾರದ ಬಗ್ಗೆ ಹೈ ಪವರ್ ಕಮಿಟಿ ರಚನೆ ಆಗತ್ತೆ. ತನಿಖಾ ತಂಡದ ಮುಖ್ಯಸ್ಥರಾಗಿ ಹಿತೇಂದ್ರ ಆಯ್ಕೆ ಮಾಡಲಾಗಿದೆ. ತನಿಖೆ ನಡೆಸಿ 1 ತಿಂಗಳ ಒಳಗೆ ವರದಿಯನ್ನ ಕೊಡಬೇಕು. ಜೈಲು ಮೇಲೆ ನಿಗಾ ಇಡಲು IPS ಅಧಿಕಾರಿಯನ್ನ ನೇಮಕ ಮಾಡಲಾಗಿದೆ. ಜಾಮರ್ಗಳ ಬಗ್ಗೆ ಟೆಕ್ನಿಕಲ್ ಕಮಿಟಿ ಸಹ ರಚನೆ ಮಾಡಲಾಗಿದೆ. ಇನ್ನು ಜೈಲು ಅಂತ ಆದಾಗ ಜೈಲಿನಲ್ಲಿ ಜಾಮರನ್ನ ಅಳವಡಿಕೆ ಮಾಡಿರ್ತಾರೆ. ಅದರ ಬಗ್ಗೆ ಕೂಡ ಸದ್ಯಕ್ಕೆ ವಿಚಾರಣೆಯನ್ನ ಮಾಡಲಾಗುತ್ತೆ. ಸಭೆಯ ಬಳಿಕ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜಾತಿಥ್ಯ ಪ್ರಕರಣದ ತನಿಖೆಗೆ ಸಮಿತಿಯನ್ನ ರಚನೆ ಮಾಡಲಾಗುತ್ತೆ ಎಂಬ ಹೇಳಿಕೆಯನ್ನ ಪರಮೇಶ್ವರ್ ಅವರು ಕೊಟ್ಟಿದ್ದಾರೆ. ತನಿಖಾ ತಂಡದ ಮುಖ್ಯಸ್ಥರಾಗಿ ಹಿತೇಂದ್ರ ಅವರನ್ನ ಆಯ್ಕೆ ಮಾಡಲಾಗಿದೆ. ತನಿಖೆಯನ್ನ ನಡೆಸಿ 1 ತಿಂಗಳ ಒಳಗೆ ವರದಿಯನ್ನ ಕೊಡಲೇಬೇಕು. ಜೈಲ್ ಮೇಲೆ ನಿಗಾ ಇಡಲು ಕೂಡ IPS ಅಧಿಕಾರಿಯನ್ನ ನೇಮಕ ಮಾಡಲಾಗಿದೆ. ಇನ್ನು ಜಾಮರ್ಗಳ ಬಗ್ಗೆ ಟೆಕ್ನಿಕಲ್ ಕಮಿಟಿ ಸಹ ರಚನೆ ಆಗುತ್ತೆ. ಯಾಕೆಂತಂದ್ರೆ ಈಗ ಜೈಲಿನಲ್ಲಿ ಜಾಮರ್ಗಳನ್ನ ಅಳವಡಿಕೆ ಮಾಡಿರ್ತಾರೆ, ಅಂದ್ರೆ ಜಾಮರ್ಗಳನ್ನ ಹಾಕಿರ್ತಾರೆ. ನಾವು ಕೂಡ ಎಷ್ಟೋ ಹಿಂದೆ ನೀವು ಕೂಡ ಕೇಳಿರಬಹುದು, ಎಷ್ಟೋ ಜನ ಅಲ್ಲಿ ಸಾರ್ವಜನಿಕರು ಕಂಪ್ಲೇಂಟ್ ಮಾಡಿದ್ರು, ಇಲ್ಲಿ ಒಂದು ಜಾಮರನ್ನ ಹಾಕಿರೋದ್ರಿಂದ ನಮ್ಮ ಮೊಬೈಲ್ ನೆಟ್ವರ್ಕ್ ಕೂಡ ಇಲ್ಲಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಇಲ್ಲಿ ಜಾಮರ್ ಏನಾಯ್ತು ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಜಾಮರ್ ಇದ್ರೂ ಕೂಡ ಅതെಂಗೆ ಇವರು ಫೋನನ್ನ ಯೂಸ್ ಮಾಡಲಿಕ್ಕೆ ಸಾಧ್ಯ ಆಯ್ತು ಎಂಬ ಪ್ರಶ್ನೆ ಕೂಡ ಮೂಡುತ್ತೆ. ಹಾಗಾಗಿ ಅದೆಲ್ಲದರ ಬಗ್ಗೆಯೂ ಕೂಡ ಸೂಕ್ತವಾಗಿ ತನಿಖೆಯನ್ನ ಮಾಡಬೇಕು. ತನಿಖೆಯನ್ನ ಮಾಡಿದ ನಂತರ 1 ತಿಂಗಳ ಒಳಗೆ ಅದರ ವರದಿಯನ್ನ ಕೊಡಬೇಕು ಅಂತ ಈಗ ಸದ್ಯಕ್ಕೆ ಪರಮೇಶ್ವರ್ ಅವರು ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ತನಿಖಾ ತಂಡದ ಮುಖ್ಯಸ್ಥರಾಗಿ ಹಿತೇಂದ್ರ ಅವರನ್ನ ಆಯ್ಕೆ ಮಾಡಲಾಗಿದೆ. ಹಾಗಾದ್ರೆ ಏನೆಲ್ಲ ಹೇಳಿದ್ದಾರೆ, ಅಧಿಕಾರಿಗಳಿಗೆ ಏನೆಲ್ಲ ಸೂಚನೆ ಕೊಟ್ಟಿದ್ದಾರೆ ಪರಮೇಶ್ವರ್ ಅವರು, ಆ ಒಂದು ಮಾಹಿತಿಯನ್ನ ಶೇರ್ ಮಾಡ್ಕೊಂಡಿದ್ದಾರೆ, ನೋಡೋಣ. ಕೆಲಸ ಮಾಡ್ತಾ ಇಲ್ಲ ಅಂತಾಗ್ಲಿ, ಅಥವಾ ಅಲ್ಲೇನೋ ಒಂದು ರೀತಿಯಲ್ಲಿ ಪಾರ್ಟಿಷನ್ ಹೋಗ್ಬಿಟ್ಟಿದೆ ಅಂತಾಗ್ಲಿ, ಈ ರೀತಿ ಏನು ಅಲ್ಲಿ ಆ ಪ್ರಿಸನ್ ನಲ್ಲಿ ಲ್ಯಾಪ್ಸಸ್ ಏನಿದೆ ಅದನ್ನು ಕೂಡ ವರದಿಯಲ್ಲಿ ಕೊಡಬೇಕಾಗುತ್ತೆ ಅನ್ನುವಂಥ ಟರ್ಮ್ಸ್ ಆಫ್ ರೆಫರೆನ್ಸ್ ಅನ್ನು ಕೊಡ್ತೀವಿ. ಅದ್ರ ಜೊತೆಗೆ
ಈ ಘಟನೆಗಳು ನಡೆದಿರೋದನ್ನು ಕೂಡ ಕೂಲಂಕುಷವಾಗಿ ಯಾರು ಆ ಸಂದರ್ಭದಲ್ಲಿದ್ದರು, ಏನಕ್ಕೆ ಅದು ಆ ರೀತಿ ಆಗಿದೆ ಅನ್ನೋದನ್ನು ಕೂಡ ಅವರು ಆ ವರದಿಯಲ್ಲಿ ಕೊಡಬೇಕು ಅಂತೇಳಿ ಅವರಿಗೆ ನಾವು ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಡ್ತೇವೆ. ಈ ಸಮಿತಿಗೆ ನಮ್ಮ ADGP ಲಾ ಅಂಡ್ ಆರ್ಡರ್ ಹಿತೇಂದ್ರ ಅವರನ್ನ ಮುಖ್ಯಸ್ಥರನ್ನಾಗಿ ಮಾಡಿ, ಸಂದೀಪ್ ಪಾಟೀಲ್ ಅನ್ನುವಂಥ IG ಅವರು, ಅಮರ್ನಾಥ್ ರೆಡ್ಡಿ SP, ಶಾಂತ್ SP ಈ ಸಮಿತಿಯನ್ನು ರಚನೆ ಮಾಡಿ ಅವರಿಗೆ ಜವಾಬ್ದಾರಿಯನ್ನು ಕೊಡ್ತೇವೆ. ಇದರ ಜೊತೆಗೆ ಆಯಾಯ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಅವರು ಕೂಡ ಮೆಂಬರ್ಸ್ ಅಂತಾದ್ರೂ ಆಗ್ಬೋದು ಅಥವಾ ಅವರು ಸಹಾಯ ತಗೊಳ್ಬೇಕು ಅಂತೇಳಿ ಸೂಚನೆಯನ್ನು ಈ ಆದೇಶದಲ್ಲಿ ಕೊಡ್ತೇವೆ. ಡಿಸ್ಟ್ರಿಕ್ಟ್ ಕಲೆಕ್ಟರ್ಸ್ ಅಂದರೆ ಇದು ಒಂದು ತೀರ್ಮಾನವನ್ನು ಇವತ್ತು ಮಾಡಿದ್ದೇವೆ. ಕೆಲಸ ಮಾಡ್ತಾ ಇಲ್ಲ ಅಂತಾಗ್ಲಿ ಅಥವಾ ಅಲ್ಲೇನೋ ಒಂದು ರೀತಿಯಲ್ಲಿ ಪಾರ್ಟಿಷನ್ ಹೋಗ್ಬಿಟ್ಟಿದೆ ಅಂತಾಗ್ಲಿ ಈ ರೀತಿ ಹೆಚ್ಚಿನ ಮಾಹಿತಿ ನೀಡ್ತಾ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್, ಸದ್ಯಕ್ಕೆ ರಾಜ್ಯಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಸಭೆಯನ್ನು ಕೂಡ ಗೃಹ ಸಚಿವರು ಪರಮೇಶ್ವರ್ ಅವರು ಮಾಡಿದ್ದಾರೆ. ಈ ಒಂದು ಸಭೆಯ ಹೈಲೈಟ್ಸ್ ಏನು, ಜೊತೆಗೆ ಅಧಿಕಾರಿಗಳಿಗೆ ಏನೆಲ್ಲ ಸೂಚನೆ ಕೊಟ್ಟಿದ್ದಾರೆ ಅಭಿಷೇಕ್? ಸಾಹಿತ್ಯ ಈಗಾಗಲೇ ಎಲ್ಲಾ ಅಧಿಕಾರಿಗಳನ್ನ ಕ್ಲಾಸ್ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಸಾಕಷ್ಟು ಒಂದು ಸೆನ್ಸೇಷನಲ್ ವಿಚಾರ ಆಗ್ತಾ ಇದೆ. ಅಂದ್ರೆ ಈ ಒಂದು ಜೈಲಿನಲ್ಲಿ ಬಿಡುಗಡೆ ಆಗಿರುವಂತಹ ವಿಡಿಯೋಗಳು ಮತ್ತು ಜೈಲಿನ ಒಳಗಡೆ ಏನೇನು ಅಕ್ರಮಗಳು ನಡೀತಾ ಇದೆ ಅದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡಬೇಕು ಅಧಿಕಾರಿಗಳು ಅಂತ ಹೇಳಿ ಸಭೆಯಲ್ಲಿ ತಾಕೀತನ್ನ ಮಾಡಿದ್ದಾರೆ. ಮತ್ತು ಕೆಲವೊಂದು ಅಮಾನತುಗಳನ್ನ ಮಾಡುವಂತದ್ದು ಮತ್ತೆ ಒಂದಿಬ್ಬರನ್ನ ವರ್ಗಾವಣೆ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಗೃಹ ಸಚಿವರು ಮಾಡಿದ್ದಾರೆ. ಇಲ್ಲಿ ಬಹುತೇಕ ಇಲ್ಲಿ ಯಾರ್ಯಾರು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೈವಾಡ ಇದೆಯೋ ಅವ್ರು ಯಾರನ್ನೂ ಕೂಡ ಬಿಡೋದಿಲ್ಲ. ಕಾನೂನಿನಡಿಯಲ್ಲಿ ಅವರಿಗೆ ಶಿಕ್ಷೆಯನ್ನ ಕೊಡ್ತೀವಿ. ಇನ್ನು ಇಲ್ಲಿ ಬಹುಮುಖ್ಯವಾಗಿ ಇಲ್ಲಿಯವರೆಗೂ ಒಂದು ಇನ್ಸ್ಪೆಕ್ಟರ್ ಮತ್ತೆ ಸೂಪರಿಂಟೆಂಡೆಂಟ್ ಈ ಲೆವೆಲ್ ಅಲ್ಲಿ ಜೈಲಿನ ಮಾನಿಟರಿಂಗ್ ನಡೀತಾ ಇತ್ತು. ಈಗ ನೇರವಾಗಿ IPS ಅಧಿಕಾರಿಗಳ ನಿಗಾದಲ್ಲಿ ಈ ಜೈಲುಗಳು ಇರಲಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಪರಪ್ಪನಗರ ಜೈಲು ಮಾತ್ರವಲ್ಲ, ಕರ್ನಾಟಕದಲ್ಲಿರುವಂತಹ ಯಾವ ಯಾವ ಜೈಲುಗಳಿದೆ ಅಲ್ಲೆಲ್ಲವೂ ಕೂಡ IPS ಅಧಿಕಾರಿಗಳನ್ನ ನೇಮಕ ಮಾಡಲಾಗುತ್ತೆ. ಅವರ ಸೂಪರ್ವೈಸರಿಂಗ್ ಅಲ್ಲಿ ಎಲ್ಲಾ ಜೈಲುಗಳು ಕೂಡ ಇರಲಿದೆ. ಏನೇನು ಹೋಗಬೇಕು ಒಳಗಡೆ ಜೈಲು ನಿಯಮಗಳ ಪ್ರಕಾರ ಏನೇನು ಐಟಮ್ಗಳು ಹೋಗಬೇಕು ಮತ್ತೆ ಯಾವುದನ್ನು ನಿಷೇಧ ಮಾಡಬೇಕು ಅದೆಲ್ಲದರ ಹಕ್ಕನ್ನ IPS ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ನಡೆಯಲಿದೆ. ಈ ಹಿಂದೆಯೂ ಕೂಡ ಇದೇ ರೀತಿಯಾದಂತಹ ಜೈಲಿನಲ್ಲಿ ಅಕ್ರಮಗಳು ನಡೀತಾ ಇದೆ ಅಂತ ಹೇಳಿ IPS ಅಧಿಕಾರಿ ರೂಪ ಅವರು ಆರೋಪವನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಕೂಡ ಹೆಚ್ಚು ಒಂದು ಸೆನ್ಸೇಷನ್ ಅಂತ ಅನಿಸ್ಕೊಂಡಿತ್ತು. ಅಂದಿನ ದಿನಗಳಲ್ಲಿ ಅಧಿಕಾರಿಗಳೇನಿದ್ದಾರೆ ಅಂದು ಕೂಡ ಸಸ್ಪೆನ್ಷನ್ ಅನ್ನ ಮಾಡಿದ್ರು. ಮತ್ತೆ ಅವರು ರಿವೋಕ್ ಆಗಿ ಮತ್ತೆ ಕೆಲವೊಂದು ಹುದ್ದೆಗಳಲ್ಲಿ ಅಲಂಕರಿಸಿಕೊಂಡಿದ್ದಾರೆ. ಹೀಗಾಗಿ ಇಲ್ಲಿಯೂ ಈಗ ಸದ್ಯದ ಮಟ್ಟಿಗೆ ಈ ಅಮಾನತು ಪ್ರಕ್ರಿಯೆ ಏನಿದೆ ಜನರನ್ನ ಕಣ್ಣೂರಿಸುವಂತಹ ತಂತ್ರವ ಅನ್ನುವಂತಹ ಒಂದು ಪ್ರಶ್ನೆಗಳು ಕೂಡ ಈಗ ಮೂಡಿ ಬರ್ತಾ ಇದೆ. ಏನಾದರೂ ಆದಂತಹ ಸಂದರ್ಭದಲ್ಲಿ ಅದು ಮಾಧ್ಯಮಗಳ ಮುಂದೆ ಬಂದಂತಹ ಸಂದರ್ಭದಲ್ಲಿ ಒಂದು ಅಮಾನತನ್ನ ಮಾಡಿ ನಂತರ ಅದರ ಬಗ್ಗೆ ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಳ್ಳದ ಪರಿಸ್ಥಿತಿಗಳು ಈ ಹಿಂದೆಯೂ ಕೂಡ ನಡೆದಿತ್ತು. ಈಗಲೂ ಕೂಡ ಅಂದ್ರೆ ಈಗ ಗೃಹ ಸಚಿವರು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಒಂದಷ್ಟು ಜನನ ಅಮಾನತು ಮಾಡಿದೀವಿ, ಅವರಿಗೆ ಶಿಕ್ಷೆಯನ್ನ ಕೊಡ್ತೀವಿ ಮತ್ತು ಈ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಕ್ರಮವನ್ನು ಕೈಗೊಳ್ತೀವಿ ಅಂತ ಏನು ಹೇಳಿಕೆಯನ್ನು ನೀಡಿದ್ದಾರೆ, ಇದು ನಿಜಕ್ಕೂ ಆಗುತ್ತಾ ಇಲ್ವಾ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಗೊತ್ತಾಗಬೇಕಾಗುತ್ತೆ. ಯಾಕಂದ್ರೆ ಇದು ಸದ್ಯ ಬಿಸಿ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಕ್ರಮವನ್ನು ಕೈಗೊಂಡು ನಂತರ ಸುಮ್ಮನೆ ಆಗುವಂತಹ ಒಂದು ಕೆಲಸಗಳನ್ನು ಕೂಡ ನಡೀತಾ ಇತ್ತು. ಈಗ ಸದ್ಯದ ಮಟ್ಟಿಗೆ ಇಷ್ಟರ ಮಟ್ಟಿಗೆ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಆ ಭರವಸೆ ಈಡೇರಿದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಜೈಲು ಕ್ಲೀನ್ ಆಗುತ್ತೆ ಅಂತಾನೆ ಹೇಳ್ಬೋದಾಗಿದೆ. ಈಗ ಸಭೆಯಲ್ಲಿ ಹೆಚ್ಚು ಕಡಿಮೆ ಒಂದೂವರೆ ಗಂಟೆಗಳ ಕಾಲ ಪ್ರಿಸನ್ DG ದಯಾನಂದ್ ಅವರು ಸೇರಿದಂತೆ ಉಳಿದಂತಹ ಸೂಪರಿಂಟೆಂಡೆಂಟ್ ಆಗಿರಬಹುದು, ವಾರ್ಡನ್ಗಳಾಗಿರಬಹುದು, ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಗಿರಬಹುದು, ಅವರೆಲ್ಲರನ್ನು ಕೂಡ ಕರೆಸಿ ಇದರ ಬಗ್ಗೆ ಒಂದು ಮಾಹಿತಿಯನ್ನು ಅಂದ್ರೆ ಇದರ ಬಗ್ಗೆ ಒಂದು ರಿಪೋರ್ಟ್ ಅನ್ನು ಕೊಡಿ ಅಂತ ಹೇಳಿ ಅವರಿಂದ ಕೇಳಲಾಗಿರುವಂಥದ್ದು. ಮತ್ತು ಈ ಹಿಂದೆಯ ವಿಡಿಯೋಗಳು ಮತ್ತು 5-6 ವರ್ಷದ ಹಿಂದೆ ವಿಡಿಯೋಗಳು ಅಂತ ಹೇಳಿ ಸಬೂಬು ಹೇಳೋಣಂತಿಲ್ಲ.
ಎಲ್ಲವೂ ಕೂಡ ಅಲ್ಲಿ ಈಗ ಇರುವಂತಹ ಒಂದು ಪರಿಸ್ಥಿತಿ ಈಗಲೂ ಕೂಡ ಅದೇ ರೀತಿಯಾದಂತಹ ಒಂದು ಪರಿಸ್ಥಿತಿ ಇರಬಹುದು. ಹೀಗಾಗಿ ಅದರ ವಿರುದ್ಧವಾಗಿ ಕ್ರಮವನ್ನು ಕೈಗೊಳ್ಳಿ, ಯಾರ್ಯಾರು ಮೊಬೈಲ್ಗಳನ್ನ ಇಟ್ಕೊಂಡಿದ್ದಾರೋ ಅದೆಲ್ಲವನ್ನು ಕೂಡ ಸೀಸ್ ಮಾಡಿ ಅಂತ ಹೇಳಿ ಒಂದು ಸೂಚನೆಯನ್ನ ಈಗಾಗಲೇ ಗೃಹ ಸಚಿವರು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಮೊನ್ನೆ ಅಷ್ಟೇ ದಾಳಿಯನ್ನು ಕೂಡ ನಡೆಸಿದ್ರು ಸಿಸಿಬಿ ಅಧಿಕಾರಿಗಳು ಜೈಲಿಗೆ. ಆದರೆ ಈ ಒಂದು ದಾಳಿಯ ವಿಚಾರ ಗೊತ್ತಿದ್ದಂತಹ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಹೈಡ್ ಆಗಿತ್ತು. ಅಂದ್ರೆ ಮೊಬೈಲ್ಗಳಾಗಿರಬಹುದು ಮತ್ತೆ ಇನ್ನಿತರ ವಿಶೇಷ ಸೌಲಭ್ಯ ಅಂತ ಏನು ಹೇಳಲಾಗುತ್ತೆ ಅದೆಲ್ಲವೂ ಕೂಡ ಹೈಡ್ ಆಗಿತ್ತು. ಈಗ ಸದ್ಯದ ಮಟ್ಟಿಗೆ ಮತ್ತೊಂದು ದಾಳಿ ಅನ್ನೋದಕ್ಕಿಂತ ಪರಿಶೀಲನೆಯನ್ನು ನಡೆಸಿ ಎಲ್ಲೆಲ್ಲಿ ಏನೇನು ಮೊಬೈಲ್ಗಳಿದೆ ಇರುವಂಥದ್ದು ಮತ್ತೆ ಏನೇನು ಐಟಮ್ಗಳಿದೆ ಅದೆಲ್ಲವನ್ನು ಕೂಡ ಸೀಸ್ ಮಾಡಿ ಅಂತ ಹೇಳಿ ಈಗಾಗಲೇ ಗೃಹ ಸಚಿವರು ಸೂಚನೆಯನ್ನ ಕೊಟ್ಟಿರುವಂಥದ್ದು. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.